ಮರುಜಾತಿ ಗಣತಿ ಮಾಡುತ್ತಿರುವುದು ಒಳ್ಳೆಯ ಕೆಲಸ. ತುಮಕೂರು ಹೆಸರು ಬದಲಾಯಿಸುವುದು ಬೇಡವೇ ಬೇಡ. ಜಾತಿ ಗಣತಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿತ್ತು. ಹಲವು ಭಿನ್ನಾಭಿಪ್ರಾಯಗಳು ಕೂಡ ಚರ್ಚೆಯಾಗಿ ಹೊರಬಂತು. ಎಲ್ಲಿ, ಹೇಗೆ, ಯಾರು ಗಣತಿ ಮಾಡಿದ್ದರು ಎಂಬುದು ಗೊಂದಲವಾಗಿತ್ತು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮರುಜಾತಿ ಗಣತಿಗೆ ಸೂಚಿಸಿದ್ದು ಸ್ವಾಗತಾರ್ಹ ಅಂತ ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಪುರ ಕಾಲೋನಿ, ಬೆಲವತ್ತ, ಹತ್ತಿಕಟ್ಟೆ ಗ್ರಾಮದಲ್ಲಿ ಒಟ್ಟು 3 ಕೋಟಿಯ ಸಿಸಿ ರಸ್ತೆಗಳ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತ ಗೊಂದಲಕ್ಕೆ ತೆರೆ ಎಳೆಯಲು ಎಸ್ಸಿ ಸಮುದಾಯದ ಗಣತಿ ದತ್ತಾಂಶ ಪಡೆಯಲಾಯಿತು. ಇದು ಒಳ ಮೀಸಲಾತಿ ಹಂಚಿಕೆಗೆ ಪೂರಕವಾಗಿದೆ. ಇದೇ ಮಾದರಿಯಲ್ಲಿ ಸರಿಯಾದ ರೀತಿಯಲ್ಲಿ ಜಾತಿ ಗಣತಿ ನಡೆಯಲಿ ಅಂತ ತಿಳಿಸಿದರು. ಇಲ್ಲ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ ಎಲ್ಲ ಜನಾಂಗದವರಲ್ಲಿ ಇಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿಯಾಯಿತು. ಈ ಜಾತಿ ಸಮೀಕ್ಷೆ ಯಾವಾಗಾಯಿತು, ಎಲ್ಲಾಯಿತು, ಯಾರು ಮಾಡಿದ್ರು ಅನ್ನೋದೇ ಯಾರಿಗೂ ಮನವರಿಕೆ ಆಗಿರಲಿಲ್ಲ. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಕೊಟ್ಟಿರಲಿಲ್ಲ. ಹಿಂದೆ ಆಗಿರ್ತಕ್ಕಂಥ ಕಾಂತರಾಜುರವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಯಾರಿಗೂ ಕೂಡ ನಮಗೆ ನಮ್ಮ ಮನೆಗೆ ಬಂದು ವಿಚಾರಿಸಿಲ್ಲ, ನಮಗೆ ತಲುಪಲಿಲ್ಲ, ನಮಗೆ ಕೇಳಿಲ್ಲ ಅನ್ನೋ ವಾತಾವರಣ ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು. ಕೆಲವು ಕೋಮ್ಗಳಲ್ಲಿ ಆ ಒಂದು ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು. ಅವೆಲ್ಲವನ್ನೂ ಕೂಡ ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ಈಗ ಇದನ್ನು ಎಲ್ಲ ಜನಾಂಗದವರು ಕೂಡ ಎಚ್ಚೆತ್ತುಕೊಂಡು ತಮ್ಮ ಜಾತಿಯ ವಿಚಾರಗಳನ್ನ, ಹೆಸರುಗಳನ್ನು ಅದರಲ್ಲಿ ನಮೂದಿಸೋಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ನಮ್ಮದು ಒಳ ಮೀಸಲಾತಿದು ಈಗ ಸಮೀಕ್ಷೆ ನಡೀತು. ಪ್ರತಿ ಹಳ್ಳಿಗೂ ಕೂಡ ಎಸ್ ಸಿ ಅವರು, ದಲಿತ ಮುಖಂಡರುಗಳು ಹೋಗಿ ನೀವು ಮಾದಿಗ ಅಂತಲೇ ಬರ್ಸಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದರು. ಇದು ನೀವು ಮಾಧ್ಯಮದಲ್ಲಿ ಬಂದಿದ್ದರಿಂದ, ಇದು ಒಳ್ಳೆ ಚರ್ಚೆ ಆಗಿದ್ದರಿಂದ, ಅನೇಕ ಜನ ವಿರೋಧ ಮಾಡಿದ್ರಿಂದ, ಇದು ಚರ್ಚೆಗೆ ಕಾರಣ ಆಗಿದ್ದರಿಂದ ಇದು ಒಂದು ರೀತಿ ಪ್ರಚಾರ ಆಗಿದೆ. ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಜಾತಿ ಸಮೀಕ್ಷೆ ಆಗುತ್ತೆ ಅಂತ ನಾವು ಭಾವಿಸಿ, ಸರ್ಕಾರ ತೆಗೆದುಕೊಂಡಿರೋ ಅವತ್ತಿನ ನಿರ್ಣಯಗಳು ಸರಿಯಾಗಿರ್ತವೆ. ಆ ಮಾಹಿತಿ ಕೊಟ್ಟು ಮಾಡ್ತಕ್ಕಂಥವರ ಲೋಪ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್ಕಾರದ ಇದರಲ್ಲಿ ಲೋಪ ಇಲ್ಲ. ಸರ್ಕಾರ ಸರಿಯಾದ ನಿಟ್ಟಿನಲ್ಲಿ ಮಾಡಲಿ ಅಂತಲೇ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥದ್ದು. ಅಲ್ಲಿ ಬರ್ತಕ್ಕಂಥ ಕೆಲವು ಅಡಚಣೆಗಳು ಇರ್ತವೆ. ಅದಕ್ಕೆ ಏನು ಮಾಡಲಿಕ್ಕಾಗಲ್ಲ. ಸರ್ಕಾರ ಮತ್ತೊಮ್ಮೆ ಈ ಜಾತಿ ಸಮೀಕ್ಷೆ ಮಾಡಲೇಬೇಕಾಗಿತ್ತು. ಎಲ್ಲರ ಒತ್ತಾಯನೂ ಕೂಡ ಅದಾಗಿತ್ತು. ಅದನ್ನು ಸರ್ಕಾರ ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾರೆ. ತುಮಕೂರು ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂಬ ಹೆಸರು ಬೇಕಿಲ್ಲ. ಬೆಂಗಳೂರು ನಗರಕ್ಕೆ ಸಮೀಪದ ತುಮಕೂರು ಎಲ್ಲಾ ರಂಗದಲ್ಲೂ ಬೆಳೆದಿದೆ. ಕೈಗಾರಿಕಾ ವಲಯ ಇಲ್ಲಿ ವಿಸ್ತರಣೆಯಾದ ಕಾರಣ ಬೆಂಗಳೂರು ಹೆಸರು ಇಲ್ಲಿಗೂ ನಾಮಕರಣ ಮಾಡುವ ಉದ್ದೇಶ ಅವರ ಇಚ್ಛೆ. ಆದರೆ ನಮ್ಮ ತುಮಕೂರು ಹೆಸರು ಹಾಗೆಯೇ ಉಳಿಯಲಿ ಎಂಬುದು ನಮ್ಮ ಆಶಯ ಅಂತ ತಿಳಿಸಿದರು. ಅದನ್ನು ಪ್ರಪೋಸಲ್ ಏನು ಇಟ್ಟಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದು ಚರ್ಚೆ ಹಂತದಲ್ಲಿದೆ. ಅದು ಸಾರ್ವಜನಿಕರ ಅಭಿಪ್ರಾಯನೂ ಕೂಡ ಕ್ರೋಢೀಕರಿಸಬೇಕಾಗುತ್ತೆ. ಏಕಾಏಕಿ ಹಂಗೆ ಹೇಳಿ ಬರಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ತುಮಕೂರಾಗಿ ಉಳ್ಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು. ಈಗ ಅದನ್ನು ಕೂಡ ಬೆಂಗಳೂರು ಉತ್ತರ ಅಂತ ಮಾಡಿದರೆ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅನ್ನೋ ಒಂದು ಮಾನದಂಡ ಇಟ್ಕೊಂಡು ಅವ್ರು ಹೇಳಿದ್ದಾರೆ ಅಂತ ಅದು ನನಗನ್ಸುತ್ತಷ್ಟೇ. ಅದೇ ಬಿಡುತ್ತೆ ಅಂತಲ್ಲ. ಈಗ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮಲ್ಲಿ ಎಲ್ಲ ರೀತಿಯ ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ. ಈಗ ಮೆಟ್ರೋ ರೈಲು ನಮ್ಮ ತುಮಕೂರುವರೆಗೂ ರೀಚ್ ಆಗೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವೆಲ್ಲ ಇರೋದ್ರಿಂದ ತುಮಕೂರು ಆಟೋಮೆಟಿಕಲಿ ಬೆಂಗಳೂರು ಹತ್ರ ಇರೋದ್ರಿಂದ ಒಳ್ಳೆ ಇಂಪ್ರೂವ್ ಆಗುತ್ತೆ. ಅದಕ್ಕೇನು ಬೆಂಗಳೂರು ಉತ್ತರ ಅಂತ ಇಟ್ಟರೆ ಆಗುತ್ತೆ ಅನ್ನೋದಲ್ಲ. ಆಗ್ತಾ ಇದೆ, ಆಗುತ್ತೆ. ಅದೇನು ಅದಕ್ಕೆ ಪೂರಕವಾಗಿ ಒಂದು ಒಳ್ಳೆ ಹೆಸರು ಅಂತ ಅವ್ರು ಭಾವಿಸಿ ಹೇಳಿರ್ಬೋದೇನೋ, ಗೊತ್ತಿಲ್ಲ. ಅದಕ್ಕೆ ಅದು ಅವರ ಅಭಿಪ್ರಾಯ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ನಂಜೇಗೌಡ, ಬೆಲವತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ದಯಾನಂದ್, ಉಪಾಧ್ಯಕ್ಷ ಆನಂದ, ಸದಸ್ಯರಾದ ಎನ್.ಬಿ. ರಾಜಶೇಖರ್, ವೆಂಕಟೇಶ್, ಜಯಮ್ಮ, ತಾರಾದೇವಿ, ಸ್ವಾಮಿ ಮತ್ತು ಇತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.